ಶ್ವೇತಾ, ನಾಳೆ IPL ಫೈನಲ್ ಮ್ಯಾಚ್ ಇದೆಯಲ್ಲ RCB ಮತ್ತೆ GTಗೆ. ಸೊ ನಿಮ್ಮ ಅಭಿಪ್ರಾಯ ಏನು? RCB ಅಪ್ಪಟ ಅಭಿಮಾನಿ ನಾನು. ಯಾಕಂದ್ರೆ ನನಗೆ RCB ಟೀಮ್ ಅಂದ್ರೆ ತುಂಬಾ ಇಷ್ಟ. RCB ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ನನಗೆ ತುಂಬಾ ಇಷ್ಟ. ಮೊದಲಿಗೆ ನಾನು ಎರಡೂ ಟೀಮ್ಗಳಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಎರಡೂ ಟೀಮ್ಗಳು ಆಟ ಆಡಿ ಫೈನಲ್ ಹಂತಕ್ಕೆ ತಲುಪಿದ್ದಾರೆ. ಅದಕ್ಕಾಗಿ ಎರಡೂ ಟೀಮ್ಗಳಿಗೂ ಆಲ್ ದ ಬೆಸ್ಟ್. ಅದರಲ್ಲೇ ನನ್ನ RCB ಟೀಮ್ಗಳಿಗೆ ಹೆಚ್ಚಿನ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಅಂತ ಒಳ್ಳೆ ಒಳ್ಳೆ ಆಟಗಾರರು ನಮ್ಮ RCB ಟೀಮ್ನಲ್ಲಿ ಇರೋದು ನಮ್ಮ ಭಾಗ್ಯ. ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರ್ಲಿ. ಅವ್ರು ಚೆನ್ನಾಗಿ ಆಟ ಆಡ್ಲಿ. ಅವರು ಚೆನ್ನಾಗಿ ಆಟ ಆಡಿ ಕಪ್ನ ಗೆದ್ಕೊಂಬರ್ಲಿ ಅಂತ ಹೇಳೋದೇ ನಮ್ಮ ಆಸೆ. ಏನಾದ್ರು ಈ ಸಲನೂ ಕಪ್ ನಮ್ದೇ ಆದ್ರೆ ನಮ್ಮ ಕನ್ನಡ ನಾಡಿನ ಜನತೆಗೆ ಒಳ್ಳೆ ಹೆಮ್ಮೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಈ ಸಲನು ಕಪ್ ನಮ್ದೇ. RCB ಅನ್ನೋದು ಬರೀ ಟೀಮ್ ಅಲ್ಲ, ಇದೊಂದು ಬ್ರ್ಯಾಂಡ್ ಅನ್ನೋ ಕ್ರೇಜ್ ನ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡವರೆಗೂ ಗೊತ್ತು RCB ಏನ್ ಅನ್ನೋದು. ಯಾಕಂದ್ರೆ RCB ಅನ್ನೋದು ಪ್ರತಿ ಕನ್ನಡ ನಾಡಿನ ಮನೆಯ ಮಾತಾಗಿದೆ. RCB ವಿನ್ ಆಗ್ಲಿ ಅಂತ ಎಷ್ಟೋ ಜನ ದೇವರುಗಳಲ್ಲಿ ಹರಕೆ ಹೊತ್ತಿರ್ತಾರೆ. RCB ವಿನ್ ಆಗ್ಲಿ ಅಂತ ಹರಕೆ ಏನಂತರ ಹೊತ್ತಿರ್ತಾರೆ ಅಂತಂದ್ರೆ, ಚೀಟಿಗಳನ್ನ ಬರೆದು ಹುಂಡಿಗಳಿಗೆ ಹಾಕೋದು, ಹುಂಡಿಗಳಿಗೆ ಕಾಣಿಕೆಗಳನ್ನ ಹಾಕೋದು, ಚೀಟಿಗಳನ್ನ ಬರೆದು RCB ವಿನ್ ಆಗ್ಲಿ ಅಂತ ಚೀಟಿಗಳನ್ನ ಬರೆದು ಸರಮಾಲೆಗಳನ್ನ ಹಾಕೋದು. ಇದೇ ತರ ಬೇರೆ ತರಹದ ಹರಿಕೆಗಳನ್ನ ಹೊತ್ತು ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮನೆಯವರು ನಾವು ಫ್ಯಾಮಿಲಿ ಸಮೇತ ತುಳಜಾಪುರಕ್ಕೆ ಹೋಗಿದ್ವಿ. ತುಳಜಾಭವನೇ ನಮ್ಮ ಮನೆ ತೀವ್ರ. ತುಳಜಾಭವನಿಗೆ ಹೋದಾಗ ನಮ್ಮ ಮನೆಯವರು RCB ವಿನ್ ಆಗ್ಲಿ ಅಂತ ಚೀಟಿ ಇಲ್ಲಿ ಬರೆದು ಅದ್ರ ಜೊತೆ ಕಾಣಿಕೆಯನ್ನ ಹಿಡಿದು ಹುಂಡಿಗೆ ಹಾಕಿದ್ರತ್ತೆ. ಅದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. RCB 2-3 ದಿನ ಫೈನಲ್ಗೆ ಇದ್ದವಾಗ ಈ ಕೆಲಸ ಮಾಡಿದ್ರು. RCB ವಿನ್ ಆದ್ಮೇಲೆ ಅವ್ರು ನಮ್ಗೆ ಹೇಳ್ತಾ ಇದಾರೆ, ತುಳಜಾಭವಾನಿ ನಮ್ ಕೈ ಬಿಡ್ಲಿಲ್ಲ, ಈ ಸರಿ ಕಪ್ ನಮ್ದೇ ಆಯ್ತು ಅಂತ. ಅವ್ರ ಮುಖದಲ್ಲಿ ಖುಷಿ ನೋಡಿ ನಮ್ಗೆ ತುಂಬಾ. ಎಷ್ಟೋ ಜನ ಹರಿಕೆಗಳನ್ನ ಹುಟ್ಟಿಸ್ತಾರೆ. ಅವ್ರೆಲ್ಲ ಹರಿಕೆಗಳು ಈಡೇರ್ಸ್ಲಿ ಅಂತ ಆ ಸಾಯಿ ತುಳಜಾಭವಾನಿಗೆ ಕೇಳ್ಕೊಳ್ತೀನಿ. ನಾಳೆ IPL ಫೈನಲ್ ಮ್ಯಾಚು, ಅದರಲ್ಲೂ ನಮ್ಮ RCB ತಂಡ ಇದೆ ಅಂತ ನೆನ್ಸ್ಕೊಂಡ್ರೆ ಏನೋ ಒಂಥರ ಖುಷಿ, ಸಂತೋಷ, ಉತ್ಸಾಹ, ಅದರಲ್ಲೂ ಭಯ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ನಾಳೆ ಏನಾಗುತ್ತೋ ಏನೋ ಅನ್ನೋ ಯೋಚನೆ. ಎಲ್ಲಿ ಕೂತ್ರು ಎಲ್ಲಿ ನಿಂತ್ರು ಅದೇ ಮಾತು, ಅದೇ ಭಯ. ಕನಸಲ್ಲೂ ಕೂಡ ಅದೇ ಯೋಚನೆಗಳೇ ಬರ್ತಾ ಇದೆ. ಅಷ್ಟು ಕ್ರೇಜ್ ನ ಕ್ರಿಯೇಟ್ ಮಾಡಿದೆ RCB. ಇದು ನನಗಷ್ಟೇ ಅಲ್ಲ, ಎಷ್ಟೋ ಅಭಿಮಾನಿಗಳಿಗೂ ಕೂಡ ಇದೇ ತರ ಅನುಭವ ಆಗುತ್ತೆ. RCB ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾಳೆ ಸ್ಟೇಡಿಯಂ ನಲ್ಲಿ RCB ಅನ್ನೋ ಸೌಂಡ್ ಕೇಳಿದ್ರೆ ಸಾಕು, ಮನಸ್ಸು ತುಂಬಿ ಕಣ್ಣೀರ ದಾರಿ ಹರಿದ್ರೂ ಆಶ್ಚರ್ಯ ಇಲ್ಲ. ಅಷ್ಟು ಖುಷಿ ಕೊಡುತ್ತೆ RCB ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ದಿನಗಳು ಮಾತಾಡಿದ್ರು ಕಡಿಮೆ. RCB ಅನ್ನೋ ಪದಗಳಲ್ಲೇ ನಮ್ಗೆ ಅಷ್ಟು ಖುಷಿ ಕೊಡುತ್ತೆ. ಫೈನಲ್ ಆಗಿ ನಾನು ಏನ್ ಹೇಳೋದು ಇಷ್ಟಪಡ್ತೀನಿ ಅಂದ್ರೆ, RCB ಅನ್ನೋ ಪದ ಬರೋದು ಇಲ್ಲಿಂದ ಅಲ್ಲ, ಇಲ್ಲಿಂದ ಮನಸ್ಸು ತುಂಬಿ ಬರುವಂತ ಪದಾನೇ RCB. ಜೈ ಕನ್ನಡಾಂಬೆ, ಜೈ RCB. ಈ ಸರನು ಕಪ್ ನಮ್ದೇ. ನನ್ನ ಅಭಿಪ್ರಾಯನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಜೈ RCB ಫ್ಯಾನ್ಸ್ ಆದ್ರೆ ಜೈ RCB ಅಂತ ಹಾಕಿ, GT ಫ್ಯಾನ್ಸ್ ಆದ್ರೆ